ಗುತ್ತಿಗೆದಾರರಿಗೆ ಬಿಲ್ಗಳಿಗೆ ಸಹಿ ಹಾಕದ ಎಇಇ ಕ್ರಮ ಖಂಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಎಇಇ ಮಾದೇಶ ಕಚೇರಿಯಿಂದ ಕಾಲ್ಕಿತ್ತಿದ್ದಾರೆ. ಈ ಕುರಿತು ಮಾತನಾಡಿದ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ಎಇಇ ಮಾದೇಶ ಸಾಕಷ್ಟು ನಿರ್ಲಕ್ಷ್ಯ ತೋರುತ್ತಿದ್ದು ಗುತ್ತಿಗೆದಾರರಿಗೆ ಸಮಸ್ಯೆಯಾಗುತ್ತಿದೆ. ಕಳೆದ 3 ತಿಂಗಳಿಂದಲೂ ಕ್ರಿಯಾ ಯೋಜನೆ ಬಿಲ್ಗಳಿಗೆ ಸಹಿ ಹಾಕದೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗುತ್ತಿದೆ ಎಂದು ಆರೋಪಿಸಿದರು. ಜಾಗಕ್ಕೆ ಯಾರಪ್ಪ ಇವರ ಹೆಸರು ಮಹದೇಶ್ವರ್ ಅನ್ನೋರು AWR ಬಂದರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ. ಅವರು ಬಂದ ದಿನದಿಂದ ಇವತ್ತಿನವರೆಗೂ ಯಾವುದೇ ಒಂದು ಆಕ್ಷನ್ ಪ್ಲಾನ್ಗಾಗಲಿ, ಎಸ್ಟಿಮೇಟ್ಗಾಗಲಿ, ಇಲ್ಲ ಬಿಲ್ಗಾಗಲಿ ಸಹಿ ಮಾಡದೆ ಉದ್ದಟತನದಿಂದ ವರ್ತಿಸ್ತಾವ್ರೆ. ನಾವು ಎಲ್ಲ ರೀತಿಯಲ್ಲೂ ಅವ್ರಿಗೆ ಹೇಳಿ ನೋಡಿದ್ವಿ, ಇವಾಗ ಹೇಳಿ ನೋಡಿದ್ವಿ, ಶಾಸಕರಿಗೆ ಹೇಳಿ ನೋಡಿದ್ವಿ, ಮೇಲಾಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಹೇಳಿ ನೋಡಿದ್ವಿ. ಆದರೂ ಇಲ್ಲಿನ ತನಕ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಕಳೆದ ಸೋಮವಾರ ದಿನ ನಮ್ಮ ಗುತ್ತಿಗೆದಾರರೆಲ್ಲ ಬಂದು ಕಚೇರಿಗೆ ಬೀಗ ಹಾಕಕ್ಕೆ ಹೊರಟಾಗ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ 2 ದಿನ ಕಾಲಾವಕಾಶ ತಗೊಂಡು ನಾನು ಬಗೆಹರಿಸ್ತೀನಿ ಸಮಸ್ಯೆನ ಅಂತ ಹೇಳಿ ಹೋದರು. ಈ ವಿಷಯದ ಬಗ್ಗೆ ಈ ಹಿಂದೆ ಪ್ರತಿಭಟನೆ ನಡೆಸಿದ್ದ ವೇಳೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮುನಿರಾಜು ಮಧ್ಯ ಪ್ರವೇಶಿಸಿ 2 ದಿನದೊಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ರು. ಇದೀಗ ತಿಂಗಳು ಕಳೆದರೂ ಈವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಬಳಿಕ ಶಾಸಕ ಧೀರಜ್ ಮುನಿರಾಜು ಅಧಿಕಾರಿಗಳಿಗೆ ಸೂಚಿಸಿದರೂ ಕೆಲಸ ಮಾಡಿಲ್ಲ. ಶನಿವಾರದೊಳಗೆ ಕಡ್ಡಾಯವಾಗಿ ಸಮಸ್ಯೆ ಬಗೆಹರಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ. ಕಾಮಗಾರಿಗಳಲ್ಲಿ ಲೋಪದೋಷ ಇದ್ದರೆ ಸಮೀಕ್ಷೆ ಮಾಡಿ ನಂತರವೇ ಬಿಲ್ಗಳನ್ನು ಬಿಡುಗಡೆ ಮಾಡಲಿ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸೂಚಿಸಿದರೂ ಕೆಲಸ ಮಾಡಿಲ್ಲ. ಶನಿವಾರದೊಳಗೆ ಕಡ್ಡಾಯವಾಗಿ ಸಮಸ್ಯೆ ಬಗೆಹರಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ. ಕಾಮಗಾರಿಗಳಲ್ಲಿ ಲೋಪದೋಷ ಇದ್ದರೆ ಸಮೀಕ್ಷೆ ಮಾಡಿ ನಂತರವೇ ಬಿಲ್ಗಳನ್ನು ಬಿಡುಗಡೆ ಮಾಡಲಿ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡ